ರಾಜ್ಯ ಕಾಂಗ್ರೆಸ್ನಲ್ಲಿ ರಾಜಕೀಯ ಗರಿಗೆದರ್ತಾ ಇದೆ. ಡಿಕೆಶಿ ಬ್ರೇಕ್ ಹಾಕಿದ್ದ ದಲಿತರ ಸಭೆಗೆ ಮತ್ತೆ ಅವಕಾಶ ಸಿಗುತ್ತಾ ಅಂದರೆ ಎಲ್ಲ ಸಪ್ರೇಟಾಗಿ ಗುಂಪುಗೂಡಿಕೊಂಡು ಒಂದು ಸಭೆಗಳನ್ನು ಮಾಡ್ತಾ ಇದ್ದಾಗ ವಿದೇಶದಿಂದ ಬಂದಂಥ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಕಾಂಗ್ರೆಸ್ ಹೈಕಮಾಂಡನ್ನು ಕಾಂಟ್ಯಾಕ್ಟ್ ಮಾಡಿದ್ರು. ಈ ಥರದ ಮೀಟಿಂಗ್ಗಳಿಗೆ ಬ್ರೇಕ್ ಹಾಕಬೇಕು, ಬೇರೆ ಸಂದೇಶ ಕೊಟ್ಬಿಡುತ್ತೆ, ಇದು ಪಾರ್ಟಿಯಲ್ಲೇ ಒಡಕು ಮೂಡಿಸುತ್ತೆ ಇದು ಅಂತೆಲ್ಲ ಹೇಳಿದಾಗ ಆ ಥರದ ಒಂದು ಸಭೆಗೆ ಬ್ರೇಕ್ ಬಿದ್ದಿತ್ತು. ಆದರೆ ಇದೀಗ ಮತ್ತೊಮ್ಮೆ ಇದೇ ಸಭೆಗಳಿಗೆ ಚಾಲನೆ ಸಿಗುತ್ತಾ? ದೆಹಲಿಯಲ್ಲಿ ವೇಣುಗೋಪಾಲ್ ಅವರನ್ನ ಭೇಟಿಯಾಗಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ನೂತನ ಕರ್ನಾಟಕ ಭವನ ನಿರ್ಮಾಣ ಹಿನ್ನೆಲೆಯಲ್ಲಿ ಪರಿಶೀಲನೆಗೆ ತೆರಳಿದ್ದಾರೆ ಜಾರಕಿಹೊಳಿ ಅವರು. ಇದೇ ವೇಳೆ ಕೆ.ಸಿ. ವೇಣುಗೋಪಾಲ್ ಅವರನ್ನ ಭೇಟಿಯಾಗಿ ಚರ್ಚೆ ಕೂಡ ಮಾಡಿದ್ದಾರೆ. ಇವತ್ತು ರಾಹುಲ್ ಗಾಂಧಿ ಸೋನಿಯಾ ಅವರನ್ನು ಕೂಡ ಭೇಟಿಗೆ ಪ್ರಯತ್ನ ಮಾಡಲಿದ್ದಾರೆ. ಇವತ್ತು ಸಮಯಾವಕಾಶ ಕೇಳಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ರಾಜ್ಯ ಕಾಂಗ್ರೆಸ್ ಆಂತರಿಕ ಅಸಮಾಧಾನದ ವಿಚಾರ ಬೇಕಾದಷ್ಟಿದೆ. ಸತೀಶ್ ಜಾರಕಿಹೊಳಿ ಅವರು ಅವರದೇ ಆಗಿರತಕ್ಕಂಥ ರೀತಿಯಲ್ಲಿ ಅದನ್ನು ಅವರಿಗೆ ಕನ್ವೆ ಮಾಡಬಹುದು. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕುರಿತು ವಿವರಣೆಯನ್ನು ಕೂಡ ಕೊಡಬಹುದು. SC/ST ಸಮಾವೇಶದ ಬಗ್ಗೆ ಕೂಡ ವಿವರಣೆಯನ್ನು ಕೊಡಬಹುದು. ಇವತ್ತು ಸಂಜೆ ರಾಜಣ್ಣ ಅವರು ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಓವರಾಲ್ ಆಗಿ ನಾವು ಚೆಕ್ ಮಾಡಿಕೊಂಡಾಗ ಮತ್ತೊಮ್ಮೆ ಈ ತರಹದ ಒಂದು ಸಭೆಗಳಿಗೆ ಚಾಲನೆ ಸಿಗಬಹುದು ಅಂತ. ಆದರೆ ಹೈಕಮಾಂಡೇ ಬೇಡ ಅಂತ ಹೇಳಿರೋದ್ರಿಂದ ಇದಕ್ಕೆ ಒಪ್ಕೊಳ್ತಾರಾ ಇಲ್ವಾ ಅನ್ನೋದು ಒಂದು ಪ್ರಶ್ನೆಯಾಗಿ ಇಲ್ಲಿ ಉಳ್ಕೊಳ್ತಾ ಇದೆ. ಶಿವಕುಮಾರ್ ಜೊಹಳಿ ಇದರ ಡೀಟೇಲ್ಸ್ಕೊಳ್ಳಿಕ್ಕೆ ಶಿವಕುಮಾರ್ ಜೊಹಳಿ, ಈಗ ಒಂದು ಕರ್ನಾಟಕ ಭವನ ಅದರದ ಒಂದು ವಿಚಾರದ ಪರಿಶೀಲನೆಗೆ ಹೋಗುವುದು ಒಂದು ಭಾಗ, ಅದನ್ನೇ ನೆಪ ಮಾಡಿಕೊಂಡು ಈಗ ಇಲ್ಲಿ ಜಾರಕಿಹೊಳಿ ಅವರೆಲ್ಲ ಆಲ್ರೆಡಿ ಇರೋದು, ಸಾಯಂಕಾಲದ ವೇಳೆಗೆ ರಾಜಣ್ಣ ಅವರು ಹೋಗೋದು, ಒಬ್ಬೊಬ್ಬರಾಗಿ ಈ ಥರ ಸೇರಿಕೊಂಡು ಮತ್ತೊಮ್ಮೆ ಈ KPCC ಅಧ್ಯಕ್ಷರ ವಿಚಾರನೋ ಮುಖ್ಯಮಂತ್ರಿ ಬದಲಾವಣೆ ವಿಚಾರನೋ ಇದ್ರ ಬಗ್ಗೆ ಗಂಭೀರವಾಗಿ ಮಾತಾಡುವಂಥ ಚಾನ್ಸಸ್ ಇದೆಯಾ ಅಂತ? ರಮಕಾಂತ್, ಈ ಹಿಂದೆ ದಲಿತ ಸಚಿವರು ಪದೇ ಸಭೆಗಳನ್ನು ನಡೆಸ್ತಾ ಇದ್ರು. ಟಿಫನ್ ಹೆಸರಲ್ಲಿ, ಲಂಚ್ ಹೆಸರಿನಲ್ಲಿ ಮತ್ತು ಡಿನ್ನರ್ ಹೆಸರಿನಲ್ಲಿ ಸಭೆಗಳನ್ನು ಮಾಡ್ತಾ ಇದ್ರು. ಸಭೆಗಳ ಒಂದು ಹಿನ್ನೆಲೆ ಏನು ಅಂತ ನೋಡಿದಾಗ ಅದು KPCC ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು, ಪೂರ್ಣ ಪ್ರಮಾಣದ ಅಧ್ಯಕ್ಷರನ್ನ ನೇಮಕ ಮಾಡಬೇಕು, ಮುಂದೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗಳು ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಪೂರ್ಣ ಪ್ರಮಾಣದ ಅಧ್ಯಕ್ಷರು ಇದ್ದಿದ್ದೇ ಆದರೆ ತಳಮಟ್ಟದಲ್ಲಿ ಪಕ್ಷವನ್ನು ಸಂಘಟನೆ ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ವರಿಷ್ಠರ ಮೇಲೆ ಒತ್ತಡವನ್ನು ತರುವಂಥ ಪ್ರಯತ್ನವನ್ನು ಮಾಡಿದರು. ಆದರೆ ಯಾವಾಗ ಇದು ಪಕ್ಷ ಮತ್ತು ಸರ್ಕಾರಕ್ಕೆ ಮುಜುಗರವನ್ನು ತಂತು, ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಮೂಲಕ ಇವರಿಗೆ ಬಾಯಿಗೆ ಬೀಗ ಹಾಕಿಸುವಂಥ ಒಂದು ಕೆಲಸವನ್ನು ಮಾಡಿದರು. ತದನಂತರ ಇಲ್ಲಿಯವರೆಗೂ ಕೂಡ ಸೈಲೆಂಟ್ ಆಗೇ ಇದ್ರು, ಯಾರು ಕೂಡ ಅದರ ಬಗ್ಗೆ ಮಾತುಕತೆಯನ್ನು ಮಾಡ್ತಾ ಇರಲಿಲ್ಲ. KPCC ಅಧ್ಯಕ್ಷರ ಬದಲಾವಣೆ ಇರ್ಬೋದು ಅಥವಾ ಮುಖ್ಯಮಂತ್ರಿಗಳ ಕುರ್ಚಿ ಬದಲಾವಣೆ ಇರ್ಬೋದು, ಈ ವಿಚಾರಗಳ ಬಗ್ಗೆ ಎಲ್ಲೂ ಕೂಡ ಮಾತನಾಡ್ತಾ ಇರಲಿಲ್ಲ. ಆದರೆ ನಿನ್ನೆ ಅಷ್ಟೇ ದೆಹಲಿಯಲ್ಲಿ ಕಟ್ಟಿರುವಂಥ ನೂತನ ಕರ್ನಾಟಕ ಭವನದ ಉದ್ಘಾಟನೆ ಕಾರ್ಯಕ್ರಮವನ್ನು ಮಾಡಬೇಕು, ಆ ನಿಟ್ಟಿನಲ್ಲಿ ಪರಿಶೀಲನೆ ಮಾಡೋದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಅಲ್ಲಿ ದೆಹಲಿಗೆ ತೆರಳಿದ್ದಾರೆ. ಯಾಕೆಂದರೆ ಲೋಕೋಪಯೋಗಿ ಸಚಿವರಾಗಿರೋದ್ರಿಂದ ಅವರ ಇಲಾಖೆಗೆ ಆ ಕಟ್ಟಡ ಬರೋದ್ರಿಂದ ಅವರು ದೆಹಲಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಆದರೆ ಇದು ನೆಪ ಮಾತ್ರಕ್ಕೆ ಅನ್ನುವಂಥದ್ದು ನಮಗೆ ಸಿಗ್ತಾ ಇರುವಂಥ ಮಾಹಿತಿ. ಇವತ್ತು ಬೆಳಗ್ಗೆ ವೇಣುಗೋಪಾಲ್ ಹಾಗೆ ಸುರ್ಜೇವಾಲಾ ಅವರನ್ನು ಅವರು ಭೇಟಿ ಮಾಡಿದ್ದಾರೆ. ಸಂಜೆ ಸೋನಿಯಾ ಗಾಂಧಿ ಅವರ ಭೇಟಿಗೆ ಅವಕಾಶವನ್ನು ಕೇಳಿದ್ದಾರೆ. ಸಮಯಾವಕಾಶ ಸಿಕ್ಕಿದ್ರೆ ಆಗ ಅವರ ಜೊತೆ ಮಾತುಕತೆಯನ್ನು ನಡೆಸೋದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ. ಇದರ ಜೊತೆಗೆ ರಾಜಣ್ಣ ಅವರು ಕೂಡ ಹೇಳಿದ್ದಾರೆ, ಇವತ್ತು ಸತೀಶ್ ಜಾರಕಿಹೊಳಿ ಅವರು ಯಾವ ಕಾರಣಕ್ಕೆ ಹೋಗಿದ್ದಾರೋ, ನಾನು ಇಲಾಖೆಯ ಕಾರಣಕ್ಕಾಗಿ ದೆಹಲಿಗೆ ಭೇಟಿಯನ್ನು ಕೊಡಬೇಕಾಗಿದೆ, ಹಾಗಾಗಿ ಇವತ್ತು ಸಂಜೆ ನಾನು ದೆಹಲಿಗೆ ತೆರಳ್ತಾ ಇದ್ದೇನೆ ಅಂತೇಳಿ ರಾಜಣ್ಣ ಅವರು ಕೂಡ ಹೇಳಿದ್ದಾರೆ. ಸೊ ಇಬ್ಬರು ನಾಯಕರು ಬೇರೆ ಕಾರ್ಯಕ್ರಮಗಳ ನೆಪದಲ್ಲಿ, ಪಕ್ಷದ ಕಾರ್ಯಕ್ರಮಗಳ ನೆಪದಲ್ಲಿ, ಕಟ್ಟಡ ಉದ್ಘಾಟನೆಯ ನೆಪದಲ್ಲಿ ಈಗ ದೆಹಲಿಗೆ ತೆರಳಿ ಅಲ್ಲಿ ವರಿಷ್ಠರನ್ನ ಭೇಟಿ ಮಾಡಿ ಮತ್ತೊಮ್ಮೆ ಈ ಒಂದು KPCC ಅಧ್ಯಕ್ಷರ ಬದಲಾವಣೆ ವಿಚಾರ, ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ, ದಲಿತ CM ಕುರ್ಚಿಯ ಬಗ್ಗೆ ಅಲ್ಲಿ ಚರ್ಚೆಯನ್ನು ಮಾಡುವಂಥ ಸಾಧ್ಯತೆಗಳಿದೆ. ಜೊತೆಗೆ SC/ST ಸಮಾವೇಶವನ್ನ ದಾವಣಗೆರೆಯಲ್ಲಿ ಬೃಹತ್ ಮಟ್ಟದಲ್ಲಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಆ ಒಂದು ವಿಚಾರವನ್ನು ಕೂಡ ಹೈಕಮಾಂಡ್ ಗಮನಕ್ಕೆ ತರುವಂತ ಒಂದು ಸಾಧ್ಯತೆಗಳಿದೆ. ಯಾಕೆಂದ್ರೆ ಇಲ್ಲಿ ಪಕ್ಷವನ್ನ ನಾವು ಈಗ ನಿಂತ ನೀರಾಗಿದೆ, ತಳಮಟ್ಟದಲ್ಲಿ ಪಕ್ಷ ಸಂಘಟನೆ ಆಗ್ತಾ ಇಲ್ಲ. ಆ ಕಾರಣಕ್ಕೆ ನಾವು ಈಗ ಬದಲಾವಣೆಯನ್ನ ಮಾಡದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಅದು ನಮಗೆ ನಷ್ಟ ಆಗಬಹುದು ಅನ್ನುವಂತ ವಿಚಾರ ಈ ನಾಯಕರದ್ದು. ಆದ್ರೆ ಹೈಕಮಾಂಡ್ ಇವರ ಮಾತುಗಳನ್ನ ಹೇಗೆ ಪರಿಗಣಿಸುತ್ತೆ ನೋಡ್ಬೇಕಾಗತ್ತೆ ರಮಕಾಂತ್. ಥ್ಯಾಂಕ್ ಯು ಶಿವಕುಮಾರ್ ಜೊಹಳಿ.